ನರಹರಿ, ಯಾಕೆ ಸುಮ್ಮನೆ ನಿಂತು ಬಿಟ್ರಲ್ಲ? ನಡಿ ಹೋಗೋಣ. ಯಾಕೆ ಹೋಗೋದು ಬೇಡವಾ? ಏನಿಲ್ಲ ಮೇಡಮ್, ಸೂರ್ಯ ಪ್ರಕಾಶವನ್ನು ಒಮ್ಮೆಲೆ ನೋಡಿದ ತಕ್ಷಣ ಕಣ್ಣು ಮಂದಾದಂತೆ ನಿಮ್ಮನ್ನು ನೋಡಿದ ತಕ್ಷಣ ಕುರುಡನಾಗಿರುತ್ತೇನೆ. ಅಂದರೆ ನಿಮ್ಮನ್ನು ನೋಡುತ್ತಿದ್ದಂತೆ ನನಗೆ ಒಂದು ತಿಳಿಯಲಾಗಿದೆ. ಯಾಕೆಂದರೆ ನೀವು ಮಾಡಿದ ಹಲ್ಲಾದರೂ ದರ್ಪದೆಯನ್ನು ಅದಕ್ಕೆ ಹೆದರಿಕೊಂಡೆ. ನರಹರಿ, ನಾನು ನಿಮ್ಮ ವಾಸನ ಪ್ರೇಮಿಸೇ ಇರಬಹುದು, ಆದರೆ ಈ ಕರ್ಪಣ ಲೋಕಕ್ಕೆ ಯಾರು ಬೇಕಾದರೂ ಕರ್ಕೊಳ್ಳಲು ಅಂತೂ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವ ಸಂದೇಹವೇ ಇಲ್ಲ. ರೋಗಿ ಬಯಸುತ್ತದೆ, ಡಾಕ್ಟರ್ ಹೇಳಿಸುವುದೇ ಎಂಬಂತೆ ಈ ಕಾಮಾಂತುಗಳಿಗೆ ನನ್ನ ಸುಖವೇ ಸುಖನಿದ್ರೆ. ಯಾಕೆ ನರಹರಿ ಮತ್ತೆ ಮೌನವಾಗಿ ನಿಂತು ಬಿಟ್ಟಿರಲಿಲ್ಲ? ಆ ಸ್ವಲ್ಪ ಶ್ರೀಮಂತನ ಮನವೊಲಿಸುವಂತೆ ಈ ರೀತಿ ನನಗೆ ಸರಿ ಕಾಣ್ತಾ ಇಲ್ಲ. ನೋಡು ನರಹರಿ, ನಾನು ಏನು ಮಾಡಲಿ ಹೇಳು? ಯಾಕೆಂದ್ರೆ ನನಗೆ ಬೇಕಾಗಿರೋದು ಒಂದು ಹೆಣ್ಣಿಗೆ ಆ ಸುಖ. ಆ ಸುಖ ಯಾರ ಹತ್ರ ಸಿಗುತ್ತದೋ ಅವನ್ನ ಬಯಸೋದ್ರಲ್ಲಿ ತಪ್ಪೇನೂ ಇಲ್ಲ. ಈಗ ಬೇಕಾದ ನನ್ನ ಸುಖ ಪಡಿಬಹುದು. ಏನಂತೀಯ ನರಹರಿ? ಇಚ್ಛಿಸಿದ ಹೆಣ್ಣಿನ ಮನಸ್ಸನ್ನು ಒತ್ತಿ ಹೋಗುವಂತ ಹುಟ್ಟನಲ್ಲ ಈ ನರಹರಿ. ಮುತ್ತು ಮರೆಯಲ್ಲಿ ಬೇಕೆಂದರು ನಿನ್ನ ಇಚ್ಛಾನುಸಾರವಾಗಿ ಸುಖ ಕೊಡುವಂತ ದೈವನು ಬಾ. ವೈದ್ಯತೆಯಾಗಿ ಸುಖಕ್ಕಿಂತ ಮುಂಚಿತ ಮಂಜುಳನಾದರಿಂದ ಹೊರಸೂಚಿಸುವಂತೆ ಹಾಡಿ ನಡೆ ಒಳಗೆ ಬಾ ರಾಜ, ಈ ಕಷ್ಟ ಲೋಕಕ್ಕೆ ನಾವಿನ